ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಅರ್ಜುನ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗಬಹುದು ಅನ್ನೋ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಆಸ್ ಆಫ್ ನೋ ಬ್ಯಾಂಕ್ ನಿಫ್ಟಿ ಮಾರ್ನಿಂಗ್ ಗ್ಯಾಪ್ ಅಪ್ ಓಪನ್ ಆಯ್ತು. ಸೊ ಯು ಟರ್ನ್ ತಗೊಂತು ಅಂದ್ರೆ ಲೈಕ್ ಯು ಪ್ಯಾಟರ್ನ್ ಆಯ್ತು ಅಂಡ್ ಇಲ್ಲಿಂದ ಮಾರ್ಕೆಟ್ ಸೀದಾ ಮೇಲ್ಗಡೆ ಹೋಯ್ತು. ಇಟ್ ವಾಸ್ ದ ಬೆಸ್ಟ್ ಎಂಟ್ರಿ, ಬಟ್ ನಾನು ಇದನ್ನ ಅಬ್ಸರ್ವ್ ಮಾಡಲಿಲ್ಲ, ಹಾಗಾಗಿ ನಾನು ಅದನ್ನ ಇಲ್ಲಿ ಟ್ರೇಡ್ ಅನ್ನ ಎಕ್ಸಿಕ್ಯೂಟ್ ಮಾಡಲ್ಲ. ಆಲ್ವೇಸ್ ಗ್ಯಾಪ್ ಅಪ್ ಓಪನ್ ಆಗಿ ಯು ಶೇಪ್ ಅಲ್ಲಿ ಮೇಲೆ ಹೋಗ್ತಾ ಇದೆ, ಇಟ್ ವಿಲ್ ಬಿ ದ ಬೆಸ್ಟ್ ಎಂಟ್ರಿ ಆಕ್ಚುಲಿ. ಅದಾದ್ಮೇಲೆ ಟಾಪ್ ಅಲ್ಲಿ 49,200 ಅಲ್ಲಿಂದ ರಿವರ್ಸ್ ಆಯ್ತು, ದಟ್ ಟು ಶಾರ್ಪ್. ಸೊ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನಾವು ನೋಡ್ತಾ ಇದ್ರೆ, ಸೊ ಐಮ್ ನಾಟ್ ಗೆಟಿಂಗ್ ಎನಿ ಕ್ಲಾರಿಫಿಕೇಶನ್ ಅದರ್ ದನ್ ದಿಸ್. ಈ ಲೆವೆಲ್ ಒಂದು ಸ್ಮಾಲ್ ಸಪೋರ್ಟ್ ಅಲ್ಲಿ ವರ್ಕ್ ಆಗ್ಬಹುದು. 48,500 ಲೆವೆಲ್ ನೆನ್ಪಿಟ್ಕೊಳ್ಳಿ. ಓಕೆ, 48,500 ಏನಿದೆ, ಇಟ್ಸ್ ಅ ಗುಡ್ ಸಪೋರ್ಟ್ ಲೆವೆಲ್ ಅಲಾಂಗ್ ವಿತ್ ರೌಂಡ್ ಲೆವೆಲ್ ಅಂತ ನಾವು ಹೇಳ್ಬೋದು. ಸೊ ಇದನ್ನ ಬಿಟ್ಟರೆ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡೋಣ. ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಏನ್ ತೋರಿಸ್ತಾ ಇದೆ, ಇಟ್ಸ್ ನೈದರ್ ಸ್ಟ್ರಾಂಗ್ ಬುಲ್ಲಿಶ್ ನಾರ್ ಸ್ಟ್ರಾಂಗ್ ಬಿಯರಿಶ್. ಇದು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಅಲ್ಲ, ಸ್ಟ್ರಾಂಗ್ ಬಿಯರಿಶ್ ಕ್ಯಾಂಡಲ್ ಅಲ್ಲ. ಅಗೇನ್ 5 ಮಿನಿಟ್ 15 ಮಿನಿಟ್ ನಾವು ನೋಡೋದಾದ್ರೆ 5 ಮಿನಿಟ್ ಚಾರ್ಟ್ ಅಲ್ಲಿ ಸ್ವಲ್ಪ ಸ್ಮಾಲ್ ರೀಟೆಸ್ಟ್ ಆಗಿದೆ. ಓಕೆ, ಸೊ ನಾವು ಏನ್ ಮಾಡಬಹುದು, ಇಲ್ಲೊಂದು ಲೆವೆಲ್ ಅನ್ನ ಅಂಡ್ ಇಲ್ಲೊಂದು ಲೆವೆಲ್ ಅನ್ನ ಹಾಕೋಬಹುದು. ಓಕೆ, ಸೊ ಈ ಝೋನ್ ಅಲ್ಲಿ ಮಾರ್ಕೆಟ್ ಓಪನ್ ಆದ್ರೆ 48,937 ಇಂದ ಹಿಡಿದು 48,757 ಈ 2 ಅಥವಾ 180 ಪಾಯಿಂಟ್ಸ್ ಏನ್ ರೌಂಡ್ ಲೆವೆಲ್ ಇದೆ, ಈ ಝೋನ್ ಏನಿದೆ, ಈ ಝೋನ್ ಅಲ್ಲಿ ಏನಾದ್ರೂ ಮಾರ್ಕೆಟ್ ಓಪನ್ ಆಗಿ ಈ ಹೈ ಬ್ರೇಕ್ ಆದ್ರೆ ಇಲ್ಲಿಂದ ಇಲ್ಲಿವರೆಗೂ ಅರೌಂಡ್ ಇಟ್ ವಿಲ್ ಬಿ ಎಷ್ಟು ಹೇಳ್ಬೋದು, ಒಂದು 200 ಪಾಯಿಂಟ್ ಟಾರ್ಗೆಟ್ ನಮಗೆ ಸಿಗಬಹುದು. ಇದನ್ನ ಬಿಟ್ಟರೆ ಈಸಿಲಿ ಈ ಲೆವೆಲ್ ಬ್ರೇಕ್ ಆದ್ರೆ ಅಗೇನ್ ರೌಂಡ್ ಲೆವೆಲ್ ದಟ್ ಈಸ್ 48,500 ವರೆಗೂ ಬರಬಹುದು. ಫ್ಲಾಟ್ ಓಪನ್ ಆಗಬೇಕು, ಹೈ ಬ್ರೇಕ್ ಆದ್ರೆ ಇಲ್ಲಿವರೆಗೂ ಟಾರ್ಗೆಟ್ ಅಂಡ್ ಲೋ ಬ್ರೇಕ್ ಆದ್ರೆ ಇಲ್ಲಿವರೆಗೂ ಟಾರ್ಗೆಟ್. ಓಕೆ, ಸೈಡ್ ವೇಸ್ ಆದ್ರೆ ಬೆಸ್ಟ್ ಸೈಡ್ ವೇಸ್ ಝೋನ್ ಅಂದ್ರೆ ಕನ್ಸಾಲಿಡೇಷನ್ ಆಗುತ್ತೆ. ಆ ಕನ್ಸಾಲಿಡೇಷನ್ ಬಾಕ್ಸ್ ಹಾಕೊಂಡು ನಾವು ಟ್ರೇಡ್ ಮಾಡಬಹುದು. ಡನ್. ಇದನ್ನ ಬಿಟ್ರೆ ನಿಫ್ಟಿಯಲ್ಲಿ ನಾವು ಟ್ರೇಡ್ ನೋಡೋದಾದ್ರೆ ಸೇಮ್ ಟು ಸೇಮ್ ಫಾರ್ಮ್ ಆಗಿದೆ ಆಕ್ಚುಲಿ, ಬಟ್ ಇಲ್ಲಿ ಏನಾಗಿದೆ, ಸ್ವಲ್ಪ ಜಾಸ್ತಿ ಕೆಳಗಡೆ ಬಂದಿದೆ. ಓಕೆ, ಸೊ ಈ ಝೋನ್ ಏನಿದೆ, ದಿಸ್ ಝೋನ್ ವಿಲ್ ಆಕ್ಟ್ ಆಸ್ ಅ ಮೇಜರ್ ಸಪೋರ್ಟ್ ಆಕ್ಚುಲಿ. ಈ ಝೋನ್ ಇದೆ, ಇದು ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ, ಆಲ್ರೆಡಿ ಬಂದಿದೆ, ವರ್ಕ್ ಆಗೋ ಚಾನ್ಸಸ್ ಇದೆ. ಫ್ಲಾಟ್ ಓಪನ್ ಆಗಿ 22,990 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 23,000 ಮೇಲ್ಗಡೆ ಮಾರ್ಕೆಟ್ ಸಸ್ಟೇನ್ ಆದ್ರೆ ನಮಗೆ ಬೈಯಿಂಗ್ ಅಪಾರ್ಚುನಿಟಿ ಸಿಗ್ಬೋದು. ಅಥವಾ ಇಲ್ಲೇನಾದ್ರೂ ಸ್ಟ್ರಾಂಗ್ ಬಿಯರಿಶ್ ಕ್ಯಾಂಡಲ್ ಫಾರ್ಮ್ ಆದ್ರೆ ಅಥವಾ ಕನ್ಸಾಲಿಡೇಷನ್ ಅಥವಾ ಎಂ ಪ್ಯಾಟರ್ನ್ ಏನಾದ್ರೂ ಫಾರ್ಮ್ ಆದ್ರೆ ಇಲ್ಲಿಂದ ಅಗೇನ್ ಮಾರ್ಕೆಟ್ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ದಿಸ್ ಇಸ್ ದಿ ಸಿಂಪಲ್ ಅನಾಲಿಸಿಸ್ ಫಾರ್ ಬೋತ್ ಬ್ಯಾಂಕ್ ನಿಫ್ಟಿ ಅಂಡ್ ನಿಫ್ಟಿ. ಓಕೆ, ಸೊ ಇವತ್ತಿಗೆ ಇಷ್ಟು ಸಾಕು. ಥ್ಯಾಂಕ್ ಯು ಅಂಡ್